ನಿಂದಕರಿರಬೇಕು ಅಂತ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಇಲ್ದಿದ್ರೆ ನಾವು ಮಾನದಂಡಗಳಿಗೆ ತಕ್ಕಂತೆ ಬದುಕೋದಕ್ಕೆ, ನಮ್ಮನ್ನು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಸಾಮಾನ್ಯವಾಗಿ ಜನರು ಹೇಳೋದನ್ನು ಅಥವಾ ನಿಮ್ಮನ್ನು ಅವಮಾನಿಸುವವರನ್ನು ನಿರ್ಲಕ್ಷಿಸಿ ಅಂತ ಹೇಳ್ತಾರೆ. ಆದರೆ ನಾನು ಏನು ಹೇಳ್ತೀನಿ ಅಂತಂದರೆ, ಜನರು ಹೇಳೋದನ್ನು, ಅವರು ಅವಮಾನ ಮಾಡೋದನ್ನು ಗಮನದಲ್ಲಿಟ್ಕೊಂಡು ಕೇಳಿ, ಮನಸ್ಸಿಗೆ ತಗೊಳ್ಳಿ. ನೋವಾದರೆ ನೋವನ್ನು ಅನುಭವಿಸಿ. ಅದನ್ನು ನೀವು ಮೇಲೆ ಬರೋದಕ್ಕೆ, ನಿಮ್ಮ ಗುರಿ ಮುಟ್ಟೋದಕ್ಕೆ ನಿಮ್ಮ ಶಕ್ತಿಯನ್ನಾಗಿ ಬಳಸ್ಕೊಳ್ಳಿ. ಎಲ್ಲ ಸಮಯದಲ್ಲೂ ನಮ್ಮನ್ನು ನಾವು ಪ್ರೇರೇಪಿಸ್ತಾ ಇರೋದಕ್ಕೆ ಅಸಾಧ್ಯ. ಅಸೂಹೆ ಮತ್ತು ಅವಮಾನಗಳು ನಮ್ಮನ್ನು ನಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಸಹಾಯ ಮಾಡುತ್ತೆ. ನಮ್ಮ ಸುತ್ತಮುತ್ತಲಿರುವ ಎಲ್ಲರೂ ನಮ್ಮನ್ನು ಯಾವಾಗಲೂ ಹೊಗಳ್ತಾ ಇದ್ರೆ ಅದು ನಮಗೆ ತುಂಬ ಆರಾಮದಾಯಕವಾಗಿಬಿಡುತ್ತೆ. ಮತ್ತು ನಮ್ಮ ಬಗ್ಗೆ ತೃಪ್ತಿಯನ್ನು ನೀಡುತ್ತೆ. ನಮ್ಮನ್ನು ಅವಮಾನಿಸಿದಾಗ ಮಾತ್ರ ನಮ್ಮೊಳಗಿರುವಂತಹ ಛಲ ಹೊರಬರುತ್ತೆ.